ಇದೊಂದು ಮೂರ್ಖ ಸರ್ವೆ. ಈ ಸರ್ವೆ ಮಾಡಿದವರು ಕಪಾಳ ಹೊಡಿಬೇಕು. ಇದು ಯತ್ನಾಳ್ ಅವರ ಮಾತು. ಜಾತಿ ಗಣತಿ ಎನ್ನುವಂಥದ್ದು ಇದೊಂದು ಮೂರ್ಖ ಸರ್ವೆ. ಲಿಂಗಾಯತ ಕ್ರಿಶ್ಚಿಯನ್ ಅಂತ ಬರೆಸ್ಬೇಕಂತೆ. ಹುಬ್ಬಳ್ಳಿಯಲ್ಲಿ ಮಾತಾಡಿದವರು ಇದನ್ನು ಮಾಡಿದಂಥ ಅಯೋಗ್ಯರ ಕಪಾಳ ಹೊಡಿಬೇಕು. ಸಮಾಜವನ್ನು ಛಿದ್ರ ಮಾಡುವಂಥ ಹುನ್ನಾರ ಇದು. ಸಮಾಜವನ್ನು ಛಿದ್ರ ಮಾಡಿ ಮುಸ್ಲಿಮರ ಕೈಯಲ್ಲಿ ಇದನ್ನು ಕೊಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಕೂಡಲೇ ಈ ಜಾತಿ ಗಣತಿಯನ್ನು ಕೈ ಬಿಡಬೇಕು ಅಂತ ಯತ್ನಾಳ್ ಒತ್ತಾಯಿಸಿದ್ದಾರೆ. ಅಂತ ಮೂರ್ಖ ಸರ್ವೆ ರೀ. ಲಿಂಗಾಯತ ಕ್ರಿಶ್ಚಿಯನ್ ಅತ್ತ, ಕುರುಬ ಕ್ರಿಶ್ಚಿಯನ್ ಅತ್ತ, ಅಲ್ಲಿದೊಂದು ಒಕ್ಕಲಿಗ ಕ್ರಿಶ್ಚಿಯನ್ ಅತ್ತ. ಇವ್ರನ್ನ ಅದು ಎದರಲ್ಲಿ ಹೊಡಿಬೇಕು ಅವ್ರನ್ನ? ಹಂಗೆ ಯಾವ ಜಾತಿ ಅದಾವ ಅನ್ರಿ ಜಗತ್ನ? ಬ್ರಾಹ್ಮಣರು ಕ್ರಿಶ್ಚಿಯನ್ ಅತ್ತ ಹೋಗಿ ಕಪಾಳಿ ಹೊಡಿಬೇಕಾ? ಅಯೋಗ್ಯ ನನ್ನ ಮಗ ಯಾವ ಮಾಡ್ಯಾನಲ್ಲ ಆಯೋಗದವ ವ್ಯವಸ್ಥಿತವಾಗಿ ಹಿಂದೂ ಸಮಾಜ ನೀವು ಬರೀ ಲಿಂಗಾಯತ ಅಲ್ಲಕ್ಕೆ ಹೋಗ್ಬೇಡ್ರಿ. ಇವತ್ತು ಬ್ರಾಹ್ಮಣ ಸಮುದಾಯನೂ ಹೊಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರೆ ಅಂದರೆ ಎಲ್ಲ ಸಮುದಾಯಗಳು ಹೊಡೆದು ಛಿದ್ರ ಮಾಡಿ ಸಾವಿರ ಕೈಯಾಗ ಈ ದೇಶ ಕೊಡಬೇಕು ಅಂತ ಸಿದ್ದರಾಮಯ್ಯನಂಥವ್ರು, ರಾಹುಲ್ ಗಾಂಧಿ ಅಂಥವ್ರು, ಸೋನಿಯಾ ಗಾಂಧಿ ಅಂತರೂ ಒಂದು ಚರ್ಚದು ಇದು ಆಗ್ಲಿಕ್ಕೆ ಅಡ್ಡಿ ಇದ್ದಾವೆ. ಮದರ್ ತೆರೆಸಾ ಇದ್ದಂಗೆ ಹಾಂ ಅಂಥವ್ರು ಕೂಡಿ ನಮ್ಮ ಧರ್ಮ ಹೊಡಿಲಕ್ಕೆ ಬಂದರೆ ನಾ ಎಚ್ಚರಿಕೆ ಕೊಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ಇದನ್ನು ತಕ್ಷಣ ಈ ಜನಗಣತಿ ಬಿಡಬೇಕು. 400 ಕೋಟಿ ರೂಪಾಯಿ ಹಾಳು ಮಾಡ್ಯಾರೆ ಕರ್ನಾಟಕದ. ನೀವು ಏನಾದರೂ ನೋಡ್ರಿ, ಕುರುಬರ ಕ್ರಿಶ್ಚಿಯನ್ರು ಅದಾರೆ, ತನ್ನ ಜಾತಿನೇ ಖಬರಿಲ್ಲ.